ಆತ್ಮೀಯ ಶಿಕ್ಷಕರೇ, ಅಂಜು ಸಕಲೇಶ್ಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು 2023-24ನೇ ಸಾಲಿಗೆ ರಾಜ್ಯದ ಪ್ರಾಥಮಿಕ ಪ್ರೌಢಶಾಲಾ ಸಹ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು ತತ್ಸಮಾನ ವೃಂದದ ನಿರ್ದಿಷ್ಟಪಡಿಸಿದ ಹುದ್ದೆಗಳಿಗೆ ಅಂದರೆ ಸ್ಪೆಸಿಫೈಡ್ ಪೋಸ್ಟ್ಗಳಿಗೆ ಲಿಖಿತ ಪರೀಕ್ಷೆ ನಡೆಸುವ ಕುರಿತಂತಹ ಒಂದು ಅಧಿಸೂಚನೆಯ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪ್ರಾರಂಭವನ್ನು ಮಾಡೋಣ. ಮೊದಲನೇದಾಗಿ ಈ ಒಂದು ಅಧಿಸೂಚನೆಯ ದಿನಾಂಕ 16/12/2023 ಪ್ರಕಟಗೊಂಡಿದೆ. ಆಯುಕ್ತರ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ, ನೃಪತುಂಗ ರಸ್ತೆ, ಬೆಂಗಳೂರು ಇವರ ವತಿಯಿಂದ ಪ್ರಕಟ ಆಗಿರ್ತದೆ. ಏನು 2023-24ನೇ ಸಾಲಿಗೆ ಹೊಸದಾಗಿ ಏನು ಸ್ಪೆಸಿಫೈಡ್ ಪೋಸ್ಟ್ಗಳಿದ್ದಾವೆ ಅವುಗಳನ್ನು ಲಿಖಿತ ಪರೀಕ್ಷೆಯ ಮೂಲಕ ಆಯ್ಕೆ ಮಾಡ್ಕೊಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿಗಳಿದ್ದಾವೆ, ಏನೆಲ್ಲ ಸೂಚನೆಗಳು ಮತ್ತು ನಿಯಮಗಳಿದ್ದಾವೆ ಅನ್ನೋದನ್ನು ಇಲ್ಲಿ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಇಲ್ಲಿ ಏನು ಸ್ಪೆಸಿಫೈಡ್ ಪೋಸ್ಟ್ ಅಂತ ಹೇಳಿ ನಾವು ಏನು ಹೇಳ್ತೀವಿ, ಈ ಸ್ಪೆಸಿಫೈಡ್ ಪೋಸ್ಟಿಗೆ ನಿರ್ದಿಷ್ಟ ಹುದ್ದೆಗಳಿಗೆ ಯಾವ ಎಲ್ಲ ಒಂದು ಹುದ್ದೆಗಳು ಸಮನ ಆಗ್ತವೆ ಅಂದರೆ ತತ್ಸಮಾನ ವೃಂದಗಳು ಯಾವ್ಯಾವ್ದು ಆಗ್ತವೆ ಅನ್ನೋದನ್ನು ಮೊದಲನೇದನ್ನು ನಾವು ನೋಡ್ತಾ ಹೋಗೋಣ. ಇಲ್ಲಿ ಹುದ್ದೆಗಳ ವಿವರದಲ್ಲಿ ಬಂದಾಗ ಪ್ರಾಥಮಿಕ ಶಾಲಾ ಶಿಕ್ಷಕರು ಯಾವೆಲ್ಲ ಒಂದು ನಿರ್ದಿಷ್ಟ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ನೋಡಿ. ಮೊದಲನೇದು CRP ಹುದ್ದೆ ಅಂದರೆ ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಗೆ, ಇದು ಪ್ಯೂರ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಇರ್ತದೆ. ಅದೇ ರೀತಿಯಲ್ಲಿ ಇನ್ನು BRP ಪೋಸ್ಟ್ ಅಂದರೆ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ, ಇದು ಪ್ರಾಥಮಿಕ ವಿಭಾಗದಿಂದಲೂ ಸಹ ಇರ್ತದೆ. ಅದೇ ರೀತಿ ಇನ್ನು ಪ್ರಾಥಮಿಕ ವಿಭಾಗದಿಂದ ತಾಂತ್ರಿಕ ಸಹಾಯಕರು, ಈ ಒಂದು ಹುದ್ದೆಯನ್ನು ಸಹ ಈಗ ಆಲ್ರೆಡಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಈ ವರ್ಷ ಲಿಖಿತ ಪರೀಕ್ಷೆಯ ಮೂಲಕ ಅವರನ್ನು ಆಯ್ಕೆ ಮಾಡಿಕೊಳ್ಳಲಾಗ್ತದೆ. ಇಲ್ಲಿ 3 ಹುದ್ದೆಗಳು ಪ್ರಾಥಮಿಕ ಶಾಲಾ ಸಹ ಶಿಕ್ಷಕ ವೃಂದಕ್ಕೆ ದೊರೆಯುತ್ತೆ. ಅದೇ ರೀತಿಯಲ್ಲಿ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರು ಮತ್ತು ಪದವೀಧರೇತರ ಮುಖ್ಯ ಶಿಕ್ಷಕರು ಏನಿದ್ದಾರೆ ಅವರು ಶಿಕ್ಷಣ ಸಂಯೋಜಕರ ಹುದ್ದೆಗೆ ಏನು ಮಾಡ್ಬೋದು, ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ರೀತಿ ಪ್ರೌಢಶಾಲಾ ಸಹ ಶಿಕ್ಷಕರು ಏನಿದ್ದಾರೆ ಅವರು ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಅಂದರೆ BRP ಪ್ರೌಢ ವಿಭಾಗಕ್ಕೆ, ಅದೇ ರೀತಿ ಶಿಕ್ಷಣ ಸಂಯೋಜಕ ಹುದ್ದೆ ಪ್ರೌಢ ವಿಭಾಗಕ್ಕೆ, ಅದೇ ರೀತಿ ತಾಂತ್ರಿಕ ಸಹಾಯಕರು ಪ್ರೌಢ ವಿಭಾಗಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಇನ್ನು ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ಬಂದಾಗ ಅವರು BRC ಹುದ್ದೆಗೆ ಅಂದರೆ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು, ಅದೇ ರೀತಿ ಇನ್ನು APC ಹುದ್ದೆ ಸಹಾಯಕ ಯೋಜನಾ ಸಮನ್ವಯ ಅಧಿಕಾರಿ, ಅದೇ ರೀತಿ ವಿಷಯ ಪರಿವೀಕ್ಷಕರ ಹುದ್ದೆಗೆ DDPI ಕಚೇರಿ, ಅದೇ ರೀತಿ ಸಹಾಯಕ ನಿರ್ದೇಶಕರ ಹುದ್ದೆಗೆ ಅಂದರೆ ಮಧ್ಯಾಹ್ನ ಉಪಹಾರ ಯೋಜನೆಗೆ ಸಂಬಂಧಪಟ್ಟಂತೆ 4 ಹುದ್ದೆಗಳಿಗೆ ಅವರು ಏನು ಮಾಡ್ಬೋದು, ಅರ್ಜಿಯನ್ನು ಸಲ್ಲಿಸ್ಬೋದು. ಇದು ಯಾವ ಒಂದು ಹುದ್ದೆಯವರು ಯಾವ ತತ್ಸಮಾನ ಹುದ್ದೆಗೆ ಅರ್ಜಿ ಸಲ್ಲಿಸ್ಬೋದು ಅನ್ನೋದು ಹುದ್ದೆಗಳ ವಿವರ ಆಗಿರುತ್ತೆ. ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆಗೆ ಬಂದಾಗ ನೋಡಿ, ಸಂಪೂರ್ಣವಾಗಿ ಅರ್ಜಿಯನ್ನು ನಾವು EDS ನಲ್ಲಿ ನಮೂದಿಸಿರುವಂತಹ ಮಾಹಿತಿಯನ್ನೇ ಆಧರಿಸಿ ನಾವೇನು ಮಾಡಬೇಕಾಗುತ್ತೆ, ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಹಾಗಾಗಿ ಏನಾದರೂ EDS ನಲ್ಲಿ ಏನಾದರೂ ಕರೆಕ್ಷನ್ಗಳಿದ್ರೆ ಆ ಕರೆಕ್ಷನ್ ಅಂದರೆ ಅರ್ಜಿ ಸಲ್ಲಿಸುವ ಮುನ್ನ ಆ ಒಂದು ಮಾಹಿತಿಯನ್ನು ನೀವು ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಕಸ್ಮಾತ್ ಏನಾದರೂ ಅರ್ಜಿ ಸಲ್ಲಿಸಿದ ನಂತರ ಅಥವಾ ಅಂತಿಮ ಪಟ್ಟಿಯಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಆ ಶಿಕ್ಷಕರು ಜವಾಬ್ದಾರಿ ಆಗ್ತಾರೆ. ಅದರಿಂದ ನೀವೇನು ಮಾಡಬೇಕು, ಸ್ಪಷ್ಟ ಮಾಹಿತಿಯನ್ನು ವಿತ್ ದಾಖಲೆಯೊಂದಿಗೆ ನೀವೇನು ಮಾಡಬೇಕಾಗತ್ತೆ, ಅಪ್ಡೇಟ್ ಮಾಡಬೇಕಾಗುತ್ತೆ. ಅದೇ ರೀತಿ ನೋಡಿ, ಏನು ಶಿಕ್ಷಕರ ದತ್ತಾಂಶ ಸಂಗ್ರಹಣೆ ಪೋರ್ಟಲ್ ಇದೆ ಅಂದರೆ EDS ಇದೆ, ಅಲ್ಲಿ ಲಾಗಿನ್ ಆಗೋದಕ್ಕೆ ನೀವು ಯಾವ ಒಂದು KJD ಸಂಖ್ಯೆಯನ್ನು ಬಳಸ್ತೀರಾ ಈ ಪ್ರಕ್ರಿಯೆಗಾಗಿಯೇ ಸಿದ್ಧಪಡಿಸಿರುವಂಥ ತಂತ್ರಾಂಶದಲ್ಲಿ ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶವಿರ್ತದೆ. ಅಂದರೆ ಈ KJD ಸಂಖ್ಯೆಯನ್ನು ಬಳಸ್ಕೊಂಡು ಇದಕ್ಕೆ ಏನು ತಂತ್ರಾಂಶವನ್ನು ನಿಗದಿಪಡಿಸ್ತಾರೆ ಆ ತಂತ್ರಾಂಶವನ್ನು ಬಳಸ್ಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಇದರ ಜೊತೆಗೆ ನೋಡಿ, ನೀವು ನಿಮ್ಮ ಏನಾದರೂ ಹೆಚ್ಚಿನ ಶೈಕ್ಷಣಿಕ ಅರ್ಹತೆಯನ್ನು ಪಡೆದಿದ್ರೆ ಮತ್ತು ಹೆಚ್ಚಿನ ಸೇವಾ ಅನುಭವ ಇದ್ದಲ್ಲಿ ಮತ್ತು ಗಣಕಯಂತ್ರ ತರಬೇತಿ ಮತ್ತು ಶೈಕ್ಷಣಿಕ ಪ್ರಕಟಣೆಗಳಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಏನೆಲ್ಲ ನಿಮ್ಮ ಹತ್ರ ಪೂರಕ ದಾಖಲೆಗಳಿದ್ದಾವೆ ಅವುಗಳನ್ನು ನೀವು ಏನು ಮಾಡಬೇಕು, ಅರ್ಜಿಯ ಜೊತೆಯಲ್ಲಿಯೇ ಅಪ್ಲೋಡನ್ನು ಮಾಡಬೇಕಾಗುತ್ತೆ. ಹಾಗಾಗಿ ನೀವೇನು ಮಾಡಬೇಕು, ರೆಡಿ ಇಟ್ಕೋಬೇಕು. ಜೊತೆಗೆ ಅದರ ಮೂಲ ಪ್ರತಿಗಳನ್ನು ಸಹ ನೀವೇನು ಮಾಡಬೇಕಾಗತ್ತೆ, ನಮ್ಮ DDPI ಕಚೇರಿಗೆ ಸಲ್ಲಿಸಬೇಕಾಗತ್ತೆ. ಮತ್ತು ಈ ಒಂದು ಷರತ್ತುಗಳು ಏನು ಬರುತ್ತೆ ಅಂದರೆ ಈ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಬೇಕಾದ ಷರತ್ತುಗಳು ಏನಂತಂದರೆ ನೋಡಿ, ಇದು ಅಧಿಸೂಚನೆ ದಿನಾಂಕಕ್ಕೆ ಅನ್ವಯಿಸ್ತದೆ. ಮೊದಲನೇದು ಕಾಯಂ ಪೂರ್ವ ಸೇವಾವಧಿ ತೃಪ್ತಿಕರವಾಗಿ ಘೋಷಣೆ ಆಗಿರಬೇಕಾಗತ್ತೆ, ಪ್ರೊಬೇಷನರಿ ಪೀರಿಯಡ್ ಡಿಕ್ಲೇರ್ ಆಗಿರಬೇಕು. ಮತ್ತು ವಯೋಮಿತಿ 55 ವರ್ಷವನ್ನು ದಾಟಿರಬಾರ್ದು ಅಂದರೆ ಮೀರಿರಬಾರ್ದು ಅಂತ ಹೇಳ್ತಾರೆ. ವಿಷಯ ಪರಿವೀಕ್ಷಕ ಹುದ್ದೆ ಏನಿದೆ ಅಂತಂದರೆ ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಒಂದು ಕೇಡರಿಗೆ ಬರುತ್ತೆ. ಅವರು ಈ ಪ್ರೌಢಶಾಲೆಗಳಲ್ಲಿ ಕನಿಷ್ಠ 10 ವರ್ಷಗಳು ಕಡಿಮೆ ಇಲ್ಲದಂತೆ ಅವರಿಗೆ ಒಂದು ಬೋಧನಾ ಅನುಭವ ಇರಬೇಕಾಗುತ್ತೆ. ನಂತರ ಅಭ್ಯರ್ಥಿ ಪ್ರಸ್ತುತ ಹುದ್ದೆ ಮತ್ತು ಸ್ಥಳದಲ್ಲಿ
ಕನಿಷ್ಠ 3 ವರ್ಷ ಸೇವೆಯನ್ನು ಸಲ್ಲಿಸಬೇಕಾಗಿರುತ್ತೆ. ಮತ್ತು ಈಗ ಆಲ್ರೆಡಿ ಯಾರಾದರೂ ಈ ಹಿಂದೆ ಈ ಒಂದು ಪೋಸ್ಟಲ್ಲಿ ಅಂದರೆ ನಿರ್ದಿಷ್ಟಪಡಿಸಿದ ಹುದ್ದೆಯಲ್ಲಿ ಕೆಲಸ ಮಾಡಿ ಶಾಲೆಗೆ ವರ್ಗಾವಣೆಯಾಗಿ ಹೋಗಿದ್ರೆ ಅವರು ಆ ಶಾಲೆಯಲ್ಲಿ ಕನಿಷ್ಠ 5 ವರ್ಷ ಸೇವೆ ಮಾಡಿದರೆ ಮಾತ್ರ ಪುನಃ ಅರ್ಜಿಯನ್ನು ಹಾಕಲಿಕ್ಕೆ ಅವಕಾಶ ಇದೆ. ಇದು ಸಾಮಾನ್ಯ ಷರತ್ತುಗಳಾಗಿರ್ತದೆ. ಮತ್ತು ಇನ್ನೊಂದು ವಿಶೇಷ ಸೂಚನೆಯನ್ನು ಹೇಳಿದ್ದಾರೆ, ಇಲ್ಲಿ ಕೇಳಿಸ್ಕೊಳ್ಳಿ. ಈ ವರ್ಷ ಒಂದು ತಾಂತ್ರಿಕ ಸಹಾಯಕ ಹುದ್ದೆಗೂ ಸಹ ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಇದರಲ್ಲಿ ಪ್ರೈಮರಿ ಟೀಚರ್ಸು ಸಹ ಬರ್ತಾರೆ, ಹೈಸ್ಕೂಲ್ ವೃಂದದವರು ಸಹ ಬರ್ತಾರೆ. ಈಗ ಏನು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಅವರು ಯಾರೂ ಸಹ ನೋಡಿ, ತಾಂತ್ರಿಕ ಸಹಾಯಕ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಲ್ಲ ಶಿಕ್ಷಕರು ಈ ಹುದ್ದೆಯಲ್ಲಿ ಮುಂದುವರಿಬೇಕು ಅಂತಂದರೆ ಈ ಲಿಖಿತ ಪರೀಕ್ಷೆಯನ್ನು ಅವ್ರು ಏನು ಮಾಡಬೇಕಾಗುತ್ತೆ, ಪಾಸ್ ಮಾಡಿ ಏನೋ ಆನ್ಲೈನ್ ಕೌನ್ಸಿಲಿಂಗ್ ಇದೆ ಆ ಕೌನ್ಸಿಲಿಂಗ್ ಮೂಲಕ ಅವ್ರು ಏನು ಮಾಡಬೇಕು, ಸ್ಥಳ ನಿಯುಕ್ತಿಗೊಳ್ಬೇಕಾಗುತ್ತೆ. ನೋಡಿ, ಆಲ್ರೆಡಿ ಏನೋ ಈ ಒಂದು ಹುದ್ದೆಯಲ್ಲಿ ಅಂದರೆ ತಾಂತ್ರಿಕ ಸಹಾಯಕ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆ ಎಲ್ಲ ಹುದ್ದೆಗಳು ಈಗ ಖಾಲಿ ಅಂತೇಳಿ ಭಾವಿಸಲಾಗುವುದು ಅಂತೇಳಿ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿ ನೋಡಿ, ಪ್ರಶ್ನೆ ಪತ್ರಿಕೆ ಏನು ಬರುತ್ತೆ ಈ ಒಂದು ಲಿಖಿತ ಪರೀಕ್ಷೆಗೆ, ಅದು ಕನ್ನಡ ಮಾಧ್ಯಮ ಮತ್ತು ಆಂಗ್ಲ ಮಾಧ್ಯಮ ಎರಡೂ ಭಾಷೆಗಳಲ್ಲಿ ಅದು ನಮಗೆ ಸಿಗುತ್ತೆ. ಈಗ ನಾನು ನಿರ್ಬಂಧಗಳು ಏನೇನು ಬರುತ್ತೆ ಅಂದರೆ, ಪ್ರಾಥಮಿಕ ಶಾಲಾ ಶಿಕ್ಷಕ ವೃಂದಕ್ಕೆ ಅಂದರೆ ಇಲ್ಲಿ ಬರುವಂಥ ಪೋಸ್ಟ್ಗಳು CRP ಪ್ರಾಥಮಿಕ, BRP ಪ್ರಾಥಮಿಕ, ಶಿಕ್ಷಣ ಸಂಯೋಜಕ, ತಾಂತ್ರಿಕ ಸಹಾಯಕ, ಇವು ಪ್ರಾಥಮಿಕ ವಿಭಾಗಕ್ಕೆ ಮೀಸಲಿರುವಂತಹ ಹುದ್ದೆಗಳಾಗಿರ್ತವೆ. ಇಲ್ಲಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಇರಬೇಕಾದಂತಹ ಅರ್ಹತೆಗಳು ಏನು ಅಂತಂದರೆ, ನಿಮಗೆ ಅಧಿಸೂಚನೆ ದಿನಾಂಕ ಏನಿದೆ ಈ ಅಧಿಸೂಚನೆ ದಿನಾಂಕಕ್ಕೆ ನೀವು 55 ವರ್ಷಗಳನ್ನು ಮೀರಿದರೆ ನೀವು ಅರ್ಜಿಯನ್ನು ಸಲ್ಲಿಸುವ ಹಾಗಿಲ್ಲ. ಮತ್ತು ಈ ಹುದ್ದೆಗಳಿಗೆ ಆಯ್ಕೆ ಬಯಸಿ ಅರ್ಜಿಯನ್ನು ಸಲ್ಲಿಸಲು ಇಚ್ಛಿಸುವ ಅಭ್ಯರ್ಥಿ ನೋಡಿ, ಕಡ್ಡಾಯವಾಗಿ ಏನು ಮಾಡಬೇಕು, EDS ತಂತ್ರಾಂಶದಲ್ಲಿ ನಿಮ್ಮ ಮಾಹಿತಿಯನ್ನು ಕಂಪ್ಲೀಟ್ಲಿ ಅಪ್ಡೇಟನ್ನು ಮಾಡಬೇಕಾಗುತ್ತೆ. ಇನ್ನು ಆಲ್ರೆಡಿ ತಿಳಿಸಿದಂತೆ ನಿಮ್ಮ ಪ್ರೊಬೇಷನರಿ ಪೀರಿಯಡ್ ಡಿಕ್ಲೇರ್ ಆಗಿರಬೇಕಾಗುತ್ತೆ. ಮತ್ತು ಈ ಹುದ್ದೆಗಳಿಗೆ ಸ್ಥಳ ನಿಯುಕ್ತಿಗೊಂಡವರಿಗೆ ಅಂದರೆ ಈಗ ಆಲ್ರೆಡಿ ನೀವೇನಾದ್ರು ಕೌನ್ಸಿಲಿಂಗ್ ಮೂಲಕ ಆಯ್ಕೆ ಆದರೆ ಮುಂದಿನ 3 ವರ್ಷಗಳ ಕಾಲ ನೀವು ಯಾವುದೇ ಸ್ಥಳ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಅದು ಶಿಸ್ತು ಪ್ರಕರಣಗಳನ್ನು ಹೊರತುಪಡಿಸಿ ಅಂತ ಇರುತ್ತೆ. ಇನ್ನು ECO ಮತ್ತು BRP ಮತ್ತು CRP ಮತ್ತು ತಾಂತ್ರಿಕ ಸಹಾಯಕ ಪ್ರಾಥಮಿಕ ಶಾಲಾ ವೃಂದದ ಹುದ್ದೆಗಳು ಏನಿದ್ದಾವೆ, ಆಯ್ಕೆ ಪರೀಕ್ಷೆಗೆ ಅರ್ಜಿ ಸಲ್ಲಿಸುವ ಅಂತಿಮ ದಿನಾಂಕಕ್ಕೆ ಕರ್ತವ್ಯ ನಿರ್ವಹಿಸುತ್ತಿರುವ ಶಿಕ್ಷಕರು ಆಯಾ ಜಿಲ್ಲೆಯ ಹುದ್ದೆಗಳಿಗೆ ಮಾತ್ರ ಅರ್ಜಿ ಸಲ್ಲಿಸಬೇಕು. ಅಂದರೆ ವಿತಿನ್ ಎ ಡಿಸ್ಟ್ರಿಕ್ಟ್ ಮಾತ್ರ ನಿಮಗೆ ಅದು ಕೌನ್ಸಿಲಿಂಗನ್ನು ಮಾಡಲಾಗ್ತದೆ. ಆಯಾ ಜಿಲ್ಲೆಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಏನು ಮಾಡ್ತಾರೆ, ಮೆರಿಟ್ ಆಧಾರದ ಮೇಲೆ ಅಂದರೆ ಅವರು ಗಳಿಸಿರುವಂಥ ಅಂಕಗಳ ಆಧಾರದ ಮೇಲೆ ಸ್ಥಳ ಹಂಚಿಕೆಯನ್ನು ಮಾಡಲಾಗ್ತದೆ. ಮತ್ತು ಈಗ ಆಲ್ರೆಡಿ ಯಾರಾದರೂ ನಿಯೋಜನೆ ಮೇಲೆ ಕರ್ತವ್ಯ ನಿರ್ವಹಿಸ್ತಾ ಇದ್ದರೆ ಅಥವಾ ಉನ್ನತ ವ್ಯಾಸಂಗಕ್ಕೆ ನಿಯೋಜನೆಗೊಂಡಿದ್ರೆ ಅಂಥವರು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಹಾಗಾಗಿ ಅವರು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಹೋಗಬಾರ್ದು. ಮತ್ತು ಇನ್ನು ಯಾವುದೇ ಶಿಕ್ಷಕರ ಮೇಲೆ ಇಲಾಖಾ ವಿಚಾರಣೆ, ಶಿಸ್ತು ಪ್ರಕರಣ, ನ್ಯಾಯಾಲಯ ಪ್ರಕರಣ ಅಥವಾ ಲೋಕಾಯುಕ್ತ ಕ್ರಿಮಿನಲ್ ಪ್ರಕರಣಗಳಿದ್ದರೆ ಅವರು ಸಹ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇರೋದಿಲ್ಲ. ಮತ್ತು ಈ ಹುದ್ದೆಗಳಿಗೆ ಆಯ್ಕೆ ಬಯಸುವ ಅಭ್ಯರ್ಥಿಗಳು, ಇದು ವೆರಿ ಇಂಪಾರ್ಟೆಂಟ್, 8ನೇ ಪಾಯಿಂಟು ನೋಡಿ ಗಮನಿಸ್ಕೊಳ್ಳಿ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕು ಅಂತಂದರೆ ನೀವು ಸರ್ಕಾರದಿಂದ ಮಾನ್ಯತೆ ಪಡೆದ ಯಾವುದೇ ಸಂಘ ಸಂಸ್ಥೆ, ಯಾವುದೇ ಸಹಕಾರ ಸಂಘ ಸಂಸ್ಥೆಯಲ್ಲಿ ಏನಾಗಿರಬಾರ್ದು, ಚುನಾಯಿತ ಸದಸ್ಯನಾಗಿರಬಾರ್ದು, ನಾಮನಿರ್ದೇಶಿತ ಸದಸ್ಯನಾಗಿರಬಾರ್ದು, ಅಧ್ಯಕ್ಷ ಆಗಿರಬಾರ್ದು, ಕಾರ್ಯದರ್ಶಿ, ಖಜಾಂಚಿ, ಪದಾಧಿಕಾರಿ ಸೇರಿದಂತೆ ಯಾವುದೇ ಹುದ್ದೆಯನ್ನು ಹೊಂದಿರಬಾರ್ದು ಅಂತೇಳಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಒಂದು ವೇಳೆ ಏನಾದರೂ ಇಂಥ ಹುದ್ದೆಯನ್ನು ಹೊಂದಿದ್ರೆ ಅದನ್ನು ತ್ಯಜಿಸಿ ಈ ಲಿಖಿತ ಮುಚ್ಚಳಿಕೆಯನ್ನು ನೀಡಿದ ನಂತರ ನೀವು ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಅರ್ಜಿ ಸಲ್ಲಿಸುವ ಮುಂಚೆವೇ ಈ ಕೆಲಸವನ್ನು ಮಾಡಬೇಕು. ಒಂದು ಬಾರಿ ನಿರ್ದಿಷ್ಟಪಡಿಸಿದ ಹುದ್ದೆಯ ಕರ್ತವ್ಯಕ್ಕೆ ಹಾಜರಾದ ನಂತರ ಮೇಲಿನ ಯಾವುದೇ ಹುದ್ದೆಯನ್ನು ಹೊಂದಲು ಅವಕಾಶವಿರುವುದಿಲ್ಲ. ನೋಡಿ, ಈ ಹಿಂದೇನೋ ಹೊಂದಿದ್ರೆ ಈಗಲೇ ಅದನ್ನೇನು ಮಾಡಬೇಕು, ತ್ಯಜಿಸಬೇಕು. ನಂತರ ನೀವು CRP BRP ಆಗಿ ಆಯ್ಕೆಯಾದ ನಂತರನೂ ಸಹ ಇಂಥ ಹುದ್ದೆಗಳಿಗೆ ನೀವು ಹೋಗಲಿಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ಇದನ್ನು ನೀವು ಎಚ್ಚರಿಕೆಯಿಂದ ಪಾಲಿಸಬೇಕಾಗುತ್ತೆ. ಇನ್ನು 9ನೇದು, ಈ ಜ್ಞಾಪನ ಹೊರಡಿಸಿದ ದಿನಾಂಕಕ್ಕೆ ಕನಿಷ್ಠ 10 ವರ್ಷಗಳು ಪ್ರಾಥಮಿಕ ಶಾಲೆಗಳಲ್ಲಿ ಸೇವಾ ಅನುಭವ ಇರಬೇಕು. ಅಂದರೆ 10 ವರ್ಷ ಆಗಿದ್ರೆ ಮಾತ್ರ ನಿಮಗೆ ಈ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು. ಪ್ರಸ್ತುತ ಹುದ್ದೆಯಲ್ಲಿ ಮತ್ತು ಕನಿಷ್ಠ ಸ್ಥಳದಲ್ಲಿ ಕನಿಷ್ಠ 3 ವರ್ಷ ಸೇವೆಯನ್ನು ಪೂರೈಸಿರಬೇಕು. ಪ್ರಸ್ತುತ ಸಾಲಿನಲ್ಲಿ ಹೆಚ್ಚುವರಿ ಶಿಕ್ಷಕರಾಗಿ ಏನಾದರೂ ನೀವು ಮರುಹಂಚಿಕೆ ಆಗಿದ್ದರೆ ಅವರಿಗೆ ಹಿಂದಿನ ಶಾಲಾ ಅವಧಿಯನ್ನು ಅಂದರೆ ಸೇವೆ ಸಲ್ಲಿಸಿರುವಂಥ ಶಾಲೆಯ ಸೇವಾವಧಿಯನ್ನು ಸಹ ಅವ್ರು ಏನು ಮಾಡ್ತಾರೆ, ಪರಿಗಣಿಸಿ ಅರ್ಜಿಯನ್ನು ಸಲ್ಲಿಸ್ಬೋದು. ಅದು ಕೇವಲ ಲೀನ್ ಶಿಫ್ಟ್ ಆದಂಥವರಿಗೆ ಮಾತ್ರ. ಇನ್ನು ಉಳಿದಂಥವರು ಕನಿಷ್ಠ 10 ವರ್ಷಗಳ ಸೇವೆ, ಒಂದು ಶಾಲೆಯಲ್ಲಿ 3 ವರ್ಷ ಸೇವೆಯನ್ನು ಮತ್ತು ಪ್ರಸ್ತುತ ಹುದ್ದೆಯಲ್ಲೂ ಸಹ 3 ವರ್ಷ ಸೇವೆಯನ್ನು ಸಲ್ಲಿಸಿರಬೇಕಾಗುತ್ತೆ. ಇನ್ನು 10ನೇ ಪಾಯಿಂಟನ್ನು ನೋಡಿ,
ಹಿಂದೆ ನಿರ್ದಿಷ್ಟಪಡಿಸಿದ ಹುದ್ದೆಯಲ್ಲಿ ಈಗ ಆಲ್ರೆಡಿ CRP BRP ಆಗಿ ಕೆಲಸ ಮಾಡಿ ಈಗ ಸ್ಕೂಲಿಗೆ ಸ್ಥಳ ನಿಯುಕ್ತಿಗೊಂಡಿದ್ರೆ ಅಂಥವರು ಆ ಶಾಲೆಯಲ್ಲಿ ಕನಿಷ್ಠ 5 ವರ್ಷಗಳ ಸೇವೆ ನಂತರ ಅರ್ಜಿಯನ್ನು ಸಲ್ಲಿಸಬೇಕು. 5 ವರ್ಷ ಆಗಿಲ್ಲ ಅಂದ್ರೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇಲ್ಲ. ಇನ್ನು ಪ್ರಾಥಮಿಕ ಶಾಲಾ ಶಿಕ್ಷಕರು ಇಲಾಖಾ ಅನುಮತಿ ಪಡೆದು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದರೆ 6, 8 ತರಗತಿಗಳು ಏನು ಬರುತ್ತೆ ಅಂದರೆ GPT ಹುದ್ದೆಗೆ ಹಾಜರಾಗಿದ್ದ ಪಕ್ಷದಲ್ಲಿ ಹೊಸ ಹುದ್ದೆಯಲ್ಲಿ ಅಂದರೆ GPT ಹುದ್ದೆಯಲ್ಲಿ 10 ವರ್ಷಗಳ ಬೋಧನಾ ಅನುಭವ ಇರಬೇಕು. ಇಲ್ಲಾಂದ್ರೆ ಅವರು ಸಹ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇಲ್ಲ. ನಿರ್ದಿಷ್ಟಪಡಿಸಿದ ಹುದ್ದೆಗಳು ಅಂದರೆ 12ನೇ ಪಾಯಿಂಟು, ನಿರ್ದಿಷ್ಟಪಡಿಸಿದ ಹುದ್ದೆಗಳ ಕಾರ್ಯಭಾರವನ್ನು ಅವರ ಜಾಬ್ ಚಾರ್ಟ್ನಲ್ಲಿ ಸೂಚಿಸಿರುವಂತೆ ಏನು ಮಾಡಬೇಕು, ನಿರ್ವಹಣೆ ಮಾಡಬೇಕು. ಅದಕ್ಕೆ ಅವರು ಸದೃಢರಾಗಿರಬೇಕು, ಆರೋಗ್ಯವಂತರಾಗಿರಬೇಕು. ಅದಕ್ಕೆ ಗಂಭೀರ ಕಾಯಿಲೆಗಳಿಂದ ಬಳಲ್ತಾ ಇದ್ರೆ, ಕ್ಯಾನ್ಸರು ಈ ಥರ ಏನಾದ್ರು ಸಮಸ್ಯೆಗಳಿದ್ರೆ ಮತ್ತು ಅಂಗವಿಕಲ ಶಿಕ್ಷಕರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಅದೇ ರೀತಿ ಈಗ ಏನು BRTಗಳು ಇದ್ದಾರೆ, ದೈಹಿಕ ಶಿಕ್ಷಣ ಶಿಕ್ಷಕರಿದ್ದಾರೆ, ವೃತ್ತಿ ಶಿಕ್ಷಕರು, ವಿಶೇಷ ಶಿಕ್ಷಕರು, ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇಲ್ಲ. ಅದೇ ರೀತಿ ಲಿಖಿತ ಪರೀಕ್ಷೆಯಲ್ಲಿ ಅರ್ಹತೆ ಹೊಂದಿ ಕೌನ್ಸಿಲಿಂಗ್ಗೆ ಹಾಜರಾದ ಮತ್ತು ಕೌನ್ಸಿಲಿಂಗ್ನಲ್ಲಿ ಸ್ಥಳ ನಿಯುಕ್ತಿ ಆಯ್ಕೆ ಮಾಡಿಕೊಂಡ ನಂತರ ಕರ್ತವ್ಯಕ್ಕೆ ಹಾಜರಾಗದಿರುವವರು ಅಂದರೆ ಈಗ ಆಲ್ರೆಡಿ ಲಿಖಿತ ಪರೀಕ್ಷೆಯನ್ನು ಬರೆದಿರ್ತಾರೆ, ಕೌನ್ಸಿಲಿಂಗಿಗೆ ಗೈರು ಹಾಜರಾಗಿರ್ತಾರೆ. ಅವರು ಅಂದರೆ ಹಾಜರಲ್ಲ, ಗೈರು ಹಾಜರಾಗಿರ್ತಾರೆ. ನಂತರ ಕೌನ್ಸಿಲಿಂಗ್ನಲ್ಲಿ ಸ್ಥಳ ಆಯ್ಕೆ ಮಾಡ್ಕೊಂಡಿರ್ತಾರೆ, ಕರ್ತವ್ಯಕ್ಕೆ ಹಾಜರಾಗಿರೋದಿಲ್ಲ. ಅಂಥವರು ಮುಂದಿನ 5 ವರ್ಷಗಳ ಕಾಲ ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅರ್ಹರಿರೋದಿಲ್ಲ. ಅದೇ ರೀತಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಯು ಸ್ಥಳ ನಿಯುಕ್ತಿ ಕೌನ್ಸಿಲಿಂಗ್ ದಿನಾಂಕಕ್ಕೆ ಅರ್ಜಿ ಸಲ್ಲಿಸಿದ ಶಾಲೆಯಲ್ಲಿಯೇ ಕರ್ತವ್ಯ ನಿರ್ವಹಿಸ್ತಾ ಇರಬೇಕು. ಅಕಸ್ಮಾತ್ ಏನಾದರೂ ವರ್ಗಾವಣೆ ಅಥವಾ ಬಡ್ತಿ ಇನ್ನಿತರ ಯಾವುದೇ ಕಾರಣದಿಂದ ಬೇರೆ ಶಾಲೆಗೆ ಏನಾದರೂ ಹೋಗಿದ್ರೆ ಅಭ್ಯರ್ಥಿಗಳಿಗೆ ಕೌನ್ಸಿಲಿಂಗ್ನಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಇಲ್ಲ. ಅದರಿಂದ ಇದನ್ನು ಗಮನಿಸ್ಕೊಳ್ಳಿ. ಮತ್ತು ನಿರ್ದಿಷ್ಟಪಡಿಸಿದ ಹುದ್ದೆಯ ಕರ್ತವ್ಯದ ಅವಧಿಯಲ್ಲಿ ತೃಪ್ತಿಕರವಾಗಿ ಕಾರ್ಯನಿರ್ವಹಿಸದೇ ಇರುವ ಅಭ್ಯರ್ಥಿಗಳು ಮುಂದಿನ ಲಿಖಿತ ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಅರ್ಹರಿರೋದಿಲ್ಲ. ಅಂದರೆ 3 ವರ್ಷ ಒಳಗಡೆನೆ ಏನು ಮಾಡಿರ್ತಾರೆ, ಅವರು ಶಿಸ್ತು ಪ್ರಕರಣದ ಮೇಲೆ ಶಾಲೆಗೆ ಸ್ಥಳ ನಿಯುಕ್ತಿಗೊಂಡಿದ್ರೆ ಇವರು ಸಹ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇಲ್ಲ. ಅರ್ಜಿದಾರರು ನೋಡಿ ಆನ್ಲೈನ್ ಬರ್ತೀವಲ್ಲ, ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಸಲ್ಲಿಸಿರುವ ಮಾಹಿತಿ ಎಲ್ಲವೂ ಸ್ಪಷ್ಟವಾಗಿರಬೇಕು, ಸತ್ಯಾಂಶದಿಂದ ಕೂಡಿರಬೇಕು. ಇಲ್ಲ ಅಂತಂದರೆ ತಿರಸ್ಕರಿಸಿ ಶಿಸ್ತು ಕ್ರಮವನ್ನು ಜರುಗಿಸಲಾಗ್ತದೆ. ಪ್ರಸ್ತುತ ನಿರ್ದಿಷ್ಟಪಡಿಸಿದ ಹುದ್ದೆಗಳಲ್ಲಿ 5 ವರ್ಷಗಳ ಸೇವೆಯನ್ನು ಪೂರೈಸಿ ಹೊರಹೋಗುತ್ತಿರುವ ಅಭ್ಯರ್ಥಿಗಳು ಅಧಿಸೂಚಿತ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ ತೆಗೆದುಕೊಳ್ಳೋಕ್ಕೂ ಅರ್ಹತೆ ಇರೋದಿಲ್ಲ. ಅಂದರೆ ಆಲ್ರೆಡಿ ಪ್ರೆಸೆಂಟ್ ವರ್ಕ್ ಮಾಡಿ 5 ವರ್ಷ ಆಗಿ ರಿಟರ್ನ್ ಆಗ್ತಿರೋಂಥವ್ರಿಗೂ ಸಹ ಅವಕಾಶ ಇಲ್ಲ. ಇದು ಯಾವುದೋ ನಿರ್ಬಂಧಗಳು ಅಂತ ಹೇಳ್ತಾರೆ. ಅದೇ ರೀತಿ ಇಲ್ಲಿ ಮುಖ್ಯವಾಗಿ ಹುದ್ದೆಯಲ್ಲಿ ಆಯ್ಕೆಯಾಗಲು ಇರಬೇಕಾದ ಅರ್ಹತೆ, ಯಾವ ಹುದ್ದೆಗೆ ಏನೆಲ್ಲ ಅರ್ಹತೆಗಳು ಕಾಮನ್ ಆಗಿದೆ. ಇಲ್ಲಿ ಶಿಕ್ಷಣ ಸಂಯೋಜಕ ಹುದ್ದೆ, ಇನ್ನು BRP ಹುದ್ದೆ ಮತ್ತು CRP ಹುದ್ದೆ, ತಾಂತ್ರಿಕ ಸಹಾಯಕ ಹುದ್ದೆಗಳಿದ್ದಾವೆ. ಇಲ್ಲಿ ಕಾಮನ್ ಆಗಿರೋ ಎಲ್ಲದಕ್ಕೂ ಸಹ ಸ್ವಲ್ಪ ಕಾಮನ್ ಆಗೇ ಇದೆ. ಈಗ VCO ಹುದ್ದೆ ಪ್ರಾಥಮಿಕ ವಿಭಾಗಕ್ಕೆ ಇಲ್ಲಿ ಕನಿಷ್ಠ 10 ವರ್ಷಗಳ ಬೋಧನಾ ಅನುಭವ ಇರಬೇಕು, 10 ವರ್ಷ ಆಗಿರಬೇಕು. ಮತ್ತು ಶಿಕ್ಷಣ ಸಂಯೋಜಕರ ಹುದ್ದೆಗೆ ಈ ಷರತ್ತು ಅನ್ವಯಿಸುವುದಿಲ್ಲ. ಏಕೆಂದರೆ ಹಿರಿಯ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರು, ಪದವೀಧರ ಮುಖ್ಯ ಶಿಕ್ಷಕರು ಈಗಾಗಲೇ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಸೇವಾನುಭವ ಹೊಂದಿ ಜ್ಯೇಷ್ಠತೆ ಆಧಾರದ ಮೇಲೆ ಪದವೀಧರೇತರ ಮುಖ್ಯ ಶಿಕ್ಷಕರಾಗಿ ಬಡ್ತಿ ಪಡೆದಿರೋದ್ರಿಂದ ಈ ಷರತ್ತಿನಿಂದ ಅವರಿಗೆ ವಿನಾಯಿತಿಯನ್ನು ಕೊಡಲಾಗಿದೆ. ಇವರು ಜ್ಞಾಪನಗೊಳಿಸಿದ ದಿನಾಂಕಕ್ಕೆ ಕನಿಷ್ಠ 3 ವರ್ಷಗಳ ನಿರಂತರ ಸೇವಾವಧಿಯನ್ನು ಹೊಂದಿದರೆ ಸಾಕಾಗುತ್ತೆ. ನೋಡಿ, 10 ವರ್ಷದ ಒಂದು ಪಾಯಿಂಟ್ ಇವರಿಗೆ ಅಪ್ಲೈ ಆಗಲ್ಲ. ಯಾರಿಗೆ? ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಯೋಜಕ ಹುದ್ದೆಗೆ ಅರ್ಜಿ ಸಲ್ಲಿಸೋದಕ್ಕೆ ಅಪ್ಲೈ ಆಗೋದಿಲ್ಲ. ಆದರೆ ನೋಡಿ, BRP ಪ್ರಾಥಮಿಕ ವಿಭಾಗಕ್ಕೆ ಇಲ್ಲಿ ನೀವು ಸಹ ಶಿಕ್ಷಕನಾಗಿ ಜ್ಞಾಪನ ದಿನಾಂಕಕ್ಕೆ 10 ವರ್ಷ ಪ್ರಾಥಮಿಕ ಶಾಲೆಗಳಲ್ಲಿ ಸೇವಾ ಅನುಭವ ಇರಬೇಕು. ಕರ್ತವ್ಯ ನಿರ್ವಹಿಸುತ್ತಿರುವ ಶಾಲೆಯಲ್ಲಿ ಜ್ಞಾಪನ ಹೊರಡಿಸಿದ ದಿನಾಂಕಕ್ಕೆ ಕನಿಷ್ಠ 3 ವರ್ಷ ನಿರಂತರ ಸೇವೆಯನ್ನು ಮಾಡಿರಬೇಕು. ಅವ್ರು ಮಾತ್ರ ಅರ್ಜಿ ಸಲ್ಲಿಸ್ಬೋದು. ಅದೇ ರೀತಿ ಸೇಮ್ CRPಗೂ ಸೇಮ್ 10 ವರ್ಷ ಆಗಿರಬೇಕು. ಮತ್ತು ಈ ಪ್ರೆಸೆಂಟ್ ಸ್ಕೂಲಲ್ಲಿ ಕನಿಷ್ಠ 3 ವರ್ಷ ಆಗಿರಬೇಕು. ಇನ್ನು ನೋಡಿ, ಈ ತಾಂತ್ರಿಕ ಸಹಾಯಕ ಹುದ್ದೆ ಏನಿದೆ ಇದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಸಹ ಶಿಕ್ಷಕನಾಗಿ ಇಲ್ಲೂ ಸಹ 10 ವರ್ಷ ಸೇವೆ ಅನುಭವ ಇರಬೇಕು. ಮತ್ತು ಪ್ರೆಸೆಂಟ್ ಸ್ಕೂಲಲ್ಲಿ 3 ವರ್ಷ ಸೇವೆ ಆಗಿರಬೇಕು. ಈಗಾಗಲೇ ಕಾರ್ಯನಿರ್ವಹಿಸುತ್ತಿರುವ ತಾಂತ್ರಿಕ ಸಹಾಯಕರು ಸಹ ಕಡ್ಡಾಯವಾಗಿ ಪರೀಕ್ಷೆ ಬರೆದು ಆಯ್ಕೆ ಆಗಬೇಕು. ಈಗ ಆಲ್ರೆಡಿ ಏನು ವರ್ಕ್ ಮಾಡ್ತಾ ಇದ್ದಾರೆ ಅವರು ಸಹ ಲಿಖಿತ ಪರೀಕ್ಷೆಯನ್ನು ಬರೆದು ಆಯ್ಕೆ ಆಗಬೇಕಾಗತ್ತೆ. ಇದೇ ಮೊದಲ ಬಾರಿಗೆ ತಾಂತ್ರಿಕ ಸಹಾಯಕ ಪರೀಕ್ಷೆಗಳಿಗೆ ಹುದ್ದೆಗೆ ಏನು ಮಾಡ್ತಾ ಇದ್ದಾರೆ, ಲಿಖಿತ ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಹೊಸ ಹುದ್ದೆ ಈ ವರ್ಷ ಕ್ರಿಯೇಟ್ ಆಗಿರೋದು.
ಇದು ಪ್ರೈಮರಿ ಶಾಲಾ ಶಿಕ್ಷಕರಿಗೆ ಇರಬೇಕಾದಂತಹ ಅರ್ಹತೆಗಳ ಬಗ್ಗೆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಪ್ರೌಢಶಾಲಾ ಸಹ ಶಿಕ್ಷಕ ವೃಂದಕ್ಕೆ ಮತ್ತು ಪ್ರೌಢಶಾಲಾ ಮುಖ್ಯ ಶಿಕ್ಷಕ ವೃಂದಕ್ಕೆ ಇರಬೇಕಾದಂತಹ ಅರ್ಹತೆಗಳು ಮತ್ತು ಸಿಲೆಬಸ್ ಅನ್ನು ತಿಳಿಸ್ಕೊಡ್ತೀನಿ.